ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಸ್ವಾಗತ ಕನ್ನಡ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ. ಇದೀಗ ರಾಜ್ಯದ ವಿದ್ಯಾರ್ಥಿಗಳಿಗೆ ಶಾಕಿಂಗ್ ಸುದ್ದಿ ಇದೆ. ಹಾಗಿದ್ದರೆ ಏನು ಅದು ಸುದ್ದಿ? ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ, ನಾನು ನಿಮಗೆ ಹೇಳಿಕೊಡ್ತೀನಿ ಸ್ನೇಹಿತರೆ. ರಾಜ್ಯದ SSLC ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆಯು ಮಹತ್ವದ ಸುದ್ದಿಯೊಂದು ನೀಡಿದೆ. ಇನ್ನು ಮುಂದೆ SSLCಯಲ್ಲಿ ಪರೀಕ್ಷೆಯು ಒಟ್ಟು ಅಂಕಗಳಲ್ಲಿ ಬದಲಾವಣೆಯಾಗಲಿದ್ದು, ಈ ಕುರಿತು ಏನೆಂದರೆ ನಮ್ಮ ಶಿಕ್ಷಣ ಇಲಾಖೆ ಅಧಿಕೃತ ಕರಡು ಅಧಿಸೂಚನೆಯಲ್ಲಿ ಹೊರಡಿಸಿದ ಏನಪ್ಪ ಅಂದರೆ, ಈ ಮೊದಲು SSLCಯ ಪರೀಕ್ಷೆ ಒಟ್ಟು 625 ಅಂಕಗಳಿಗೆ ನಡೀತಾ ಇತ್ತು. ಆದರೆ ಹೊಸ ನಿಯಮದ ಪ್ರಕಾರ ತೃತೀಯ ಭಾಷೆ ವಿಷಯಕ್ಕೆ ನೀಡಲಾಗ್ತಾ ಇದ್ದ 100 ಅಂಕಗಳನ್ನು ತೆಗೆದು ಹಾಕಲಾಗಿದೆ. ಇದರ ಬದಲಿಗೆ ತೃತೀಯ ಭಾಷೆಯಲ್ಲಿ ಕೇವಲ ಗ್ರೇಡನ್ನು ನೀಡಲು ತೀರ್ಮಾನ ಮಾಡಲಾಗಿದೆ. ಹೀಗಾಗಿ ಇನ್ನು ಮುಂದೆ ಫಲಿತಾಂಶ ಒಟ್ಟು 525 ಅಂಕಗಳಿಗೆ ಪರಿಗಣಿಸಲಾಗುತ್ತದೆ. ಹಾಗಿದ್ದರೆ ಉತ್ತೀರ್ಣರಾದ ಮಾನದಂಡಗಳು ಏನು? ಹೊಸ ಅಧಿಸೂಚನೆಯನ್ನು ಉತ್ತೀರ್ಣರಾಗಲು ಅಗತ್ಯವಿರುವ ಕನಿಷ್ಠ ಅಂಕಗಳ ಬಗ್ಗೆ ಇದೀಗ ಸ್ಪಷ್ಟನೆ ನೀಡಲಾಗಿದೆ. 525 ಅಂಕಗಳಲ್ಲಿ ಕನಿಷ್ಠ 173 ಅಂಕಗಳು ಅಂದರೆ 33% ಗಳಿಸುವುದೇ ಕಡ್ಡಾಯ. ಹೌದು ಸ್ನೇಹಿತರೆ. ಏನಪ್ಪ ಅಂದರೆ ಸ್ನೇಹಿತರೆ, ಯಾವಾಗ 625 ಅಂಕಗಳೇನಿತ್ತು SSLCಯಲ್ಲಿ ಅದನ್ನು ತೆಗೆದುಬಿಟ್ಟು ಇವಾಗ 525 ಅಂಕಗಳಿಗೆ ಪರಿಗಣಿಸಲಾಗುತ್ತದೆ ಸ್ನೇಹಿತರೆ. ಯಾಕಂದರೆ ತೃತೀಯ ಭಾಷೆಯಿಂದೇನು ಅದನ್ನು ಗ್ರೇಸ್ ಮಾರ್ಕ್ಸ್ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ ಸ್ನೇಹಿತರೆ. ಮತ್ತು ಈ ವಿಡಿಯೋನ ನಿಮ್ಮ SSLC ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಈ ವಿಷಯನ ಗೊತ್ತಾಗಲಿ ಅಂತ ಹೇಳ್ತಾ, ಅವರಿಗೆ ಈ ವಿಡಿಯೋನ ತಲುಪಿಸ್ರಿ, ಅವ್ರಿಗೆ ಇದು ಗೊತ್ತಾಗಲಿ ಸ್ನೇಹಿತರೆ. 173 ಅಂಕಗಳು ಅಂದರೆ 33% ಗಳಿಸುವುದು ಕಡ್ಡಾಯ. ಪ್ರತಿ ವಿಷಯದಲ್ಲಿ ಕನಿಷ್ಠ 30ರಷ್ಟು ಅಂಕಗಳನ್ನು ಪಡೆಯಬೇಕು. ಹೌದು ಸ್ನೇಹಿತರೆ. ಇದು ಇನ್ನು ವಿದ್ಯಾರ್ಥಿಗಳಿಗೆ ಪಡೆಯುವ ಅಂಕಗಳ ಆಧಾರದ ಮೇಲೆ ಗ್ರೇಡನ್ನು ನೀಡಲಾಗುತ್ತದೆ. ಎ ಗ್ರೇಡ್ ಅಂತ ಹೇಳಿದರೆ 80ರಿಂದ 100 ಅಂಕಗಳ ಗಳಿಸಿದರೆ, ಬಿ ಗ್ರೇಡ್ ಅಂದರೆ 50ರಿಂದ 79 ಅಂಕ, ಸಿ ಗ್ರೇಡ್ ಅಂದರೆ 49 ಅದಕ್ಕಿಂತ ಕಡಿಮೆ ಅಂತ. ಹಾಗಿದ್ರೆ ಇದು ಜಾರಿ ಯಾವಾಗ? ಹೊಸ ಪರೀಕ್ಷೆ ನಿಯಮ 2025-26 ಶೈಕ್ಷಣಿಕ ಸಾಲಿನಿಂದಲೇ ಜಾರಿಗೆ ಬರಲಿದೆ. ಶಿಕ್ಷಣ ಇಲಾಖೆ ಹೊರಡಿಸಿರುವ ಈ ಕರಡು ಅಧಿಸೂಚನೆ ಸಾರ್ವಜನಿಕರು ಅಥವಾ ಸಂಬಂಧಪಟ್ಟವರು ಆಕ್ಷೇಪಣೆ ಸಲ್ಲಿಸಲು 7 ದಿನಗಳ ಅವಕಾಶವನ್ನು ಕೂಡ ನೀಡಲಾಗಿದೆ. ಸ್ನೇಹಿತರೆ, ನಿಮಗೆ ಏನು ಅನಿಸುತ್ತೆ ನಮಗೆ ತಿಳಿಸಿ. ಆ್ಯಂಡ್ SSLC ಯಾರ್ಯಾರಿದ್ದಾರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ, ಅವರಿಗೆ ಕೂಡ ಈ ವಿಷಯ ಗೊತ್ತಾಗ್ತದೆ ಯಾರ್ಯಾರಿಗೆ. ಮತ್ತು ಈ ವಿಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಕೆಳಗಡೆ ಕಾಣ್ತಿರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐತೆ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಮ್ಯಾಗ ಒಂದು ಗಂಟೆ ಇರ್ತದೆ ಆಲನ್ನು ಮಾಡ್ಕೊಳ್ಳಿ. ಯಾಕಂದರೆ ಯಾವುದೇ ರೈತರ ಬಗ್ಗೆ ವಿಡಿಯೋ ಹಾಕಿದರೆ ನಿಮಗೆ ಜಲ್ದಿ ವಿಡಿಯೋ ಬಂದು ತಲುಪ್ತೈತಿ. ನೀವು ರೈತರಿಗೆ ಗುಡ್ ನ್ಯೂಸ್ ಏನಿರ್ತಲ್ಲ ನೀವು ನೋಡ್ಬೋದು ಸ್ನೇಹಿತರೆ. ಮತ್ತು ದಿನ ಹೊಸ ಅಪ್ಡೇಟ್ ಬಂದರೆ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತಿರ್ತೀನಿ. ಅದಕ್ಕೋಸ್ಕರ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಜಲ್ದಿ ನಿಮಗೆ ವಿಡಿಯೋ ನೋಡ್ಬೋದು ಸ್ನೇಹಿತರೆ.